ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯ ಕೂಗು ಖಂಡಿಸಿ ನಗರದಲ್ಲಿ ಪ್ರತಿಭಟನೆ. ರಾಜ್ಯಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಯ್ಯದ್ ನಸೀರ್ ಅವರ ಗೆಲುವಿನ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಕೂಗಿರುವುದು ಖಂಡಿಸಿ ಬೀದರ್ ನಗರದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಬೀದರ್ ವತಿಯಿಂದ ಪ್ರತಿಭಟನೆಯ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದರು. ಜಿಂದಾಬಾದ್ 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 ದೇಶದ್ರೋಹಿ ಕುನ್ನಿಗಳಿಗೆ ದೇಶದ್ರೋಹಿ ಕುನ್ನಿಗಳಿಗೆ ದೇಶದ್ರೋಹಿ ಕುನ್ನಿಗಳಿಗೆ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ 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 ಪಾಕಿಸ್ತಾನ್ ಮುರ್ದಾಬಾದ್ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ. ಸರ್ ಇದು ಮ್ಯಾಟ್ರ್ ಗೊತ್ತಿದೆ ನನಗೆ. ಮ್ಯಾಟ್ರ್ ಬಿಡಿ. ನಾವು ಸಲ್ಲಿಸಿದಂಥ ಮನವಿಯನ್ನು ಹೇಳಿರಿ ಮಂತ್ರಿಗಳಿಗೆ ಕಳಿಸ್ರಿ ಅಂತ ಹೇಳಿದ್ರಿ. ನಮ್ಮ ಜಿಲ್ಲಾಡಳಿತ ಇವತ್ತಿಗೆ ನಂತರ ಸುಮಾರು ಜನ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಅದರಲ್ಲಿ ನಾಸೀರ್ ಹುಸೇನ್ ಎಂಬತಕ್ಕಂಥ ಅಭ್ಯರ್ಥಿ ಕೂಡ ಒಂದು ಬಹುಮತದಿಂದ ಜಯಗಳಿಸಿದ ನಂತರ ಸಂಭ್ರಮಾಚರಣೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಅವರಲ್ಲಿ ಬೆಂಬಲಿತರು ಒಂದು ದೇಶದ್ರೋಹಿಗಳನ್ನು ಒಂದು ಘೋಷಣೆ ಮುಖಾಂತರವನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅಂತಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಒಬ್ಬ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ಪರವಾಗಿ ನಿಂತು ಜೈಘೋಷ ಹಾಕೋದ್ರ ಮುಖಾಂತರ ಒಂದು ಸಂಭ್ರಮಾಚರಣೆ ಮಾಡ್ತಿದ್ದಾರಪ್ಪ ಅಂತಂದರೆ ಎಷ್ಟು ಒಂದು ನಾಚಿಗೇಡಿ ಸಂಗತಿ ಆಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತಾಗ್ತಿದೆ. ಕಳೆದ ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಜಯಗಳಿಸಿದಂಥ ಕಾಂಗ್ರೆಸ್ ಬಹುಮತವಾಗಿ ಜಯಗಳಿಸಿದ್ದಾರೆ. ಆದರೆ ಉದ್ದೇಶ ಏನಪ್ಪ ಅಂದರೆ ಬೆಳಗಾವಿಯಲ್ಲಿ ಸಹ ಪಾಕಿಸ್ತಾನ ಧ್ವಜವನ್ನು ಹಾರಾಡಿಸೋ ಸಂದರ್ಭದಲ್ಲಿ ಸಹ ಇವರು ಯಾವುದೇ ಒಂದು ಕಠಿಣ ಕ್ರಮ ಕೈಗೊಳ್ಳಿಲ್ಲ. ಇದೇ ಸರ ಮನೆ ಒಂದು ಮಸ್ಕಿ ಒಳಗಡೆ ಸಹ ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥದ್ದು ಕಳೆದ ವರ್ಷ ಆಯಿತು. ಆ ಸಂದರ್ಭದಲ್ಲಿ ದೇಶದ್ರೋಹಿಗಳಿಗೆ ಯಾವುದೇ ಒಂದು ತನಿಖೆಗಳಾಗಲಿಲ್ಲ. ನಾವು ಉದ್ದೇಶ ಇಷ್ಟೇ, ಎಲ್ಲಿವರೆಗೂ ಈ ದೇಶದ ಒಂದು ಅನ್ನವನ್ನು ತಿಂದು ಈ ದೇಶದ ನೀರನ್ನು ಕುಡಿದು ಇನ್ನೊಂದು ದೇಶಕ್ಕೆ ಜೈಕಾರ ಆಗ್ತಾರಂತಂದರೆ ಇವರು ತಂದೆ ಗುಟ್ಟಿ ಮಂದಿ ಅಪ್ಪನ ಹೆಸರು ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವರೆಲ್ಲ ಇದ್ದಾರಪ್ಪ ಅಂತಂದರೆ ಇವ್ರಿಗೆ ನಾಚಿಗೆ ಆಗಬೇಕು. ಹಾಗಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಆಗ್ರಹ ಇಷ್ಟೇ, ಯಾರು ಈ ದೇಶದ್ರೋಹಿಗಳ ಒಂದು ಘೋಷಣೆಯನ್ನು ಕೂಗಿದ್ದಾರೆ, ಅವರಿಂದ ಯಾರಿದ್ದಾರೆ, ಅವರಿಂದ ಏನೇನಿದೆ, ಅವ್ರ ಕೈವಾಡ ಏನಿದೆ ಅನ್ನತಕ್ಕಂಥದ್ದು ಸೂಕ್ತವಾದ ತನಿಖೆ ಆಗಬೇಕು. ಇವರನ್ನು ಬಂಧಿಸಿ ಕಠಿಣ ದೇಶದ್ರೋಹಿ ಪ್ರಕರಣದಲ್ಲಿ ದಾಖಲೆ ಆಗಬೇಕು ಅನ್ನೋದು ಒಂದು ವಿದ್ಯಾರ್ಥಿ ಪರಿಷತ್ತಿನ ಇವತ್ತೊಂದು ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಮಾನ ಇದೇನಾದರೂ ತನಿಖೆಯನ್ನು ವಿಫಲ ಆಗಿದ್ದರೆ ಮುಂದಿನ ದಿನಮಾನಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಗೃಹ ಮಂತ್ರಿಗಳಿಗೆ ಮನೆಗಳಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ವಿದ್ಯಾರ್ಥಿ ಪರಿಷತ್ ಮಾಡುತ್ತಂತ ಈ ಮೂಲಕ ವಿಚಾರಿಸ್ತೇವೆ. ಹೇಮಂತ್ ಅಂತ ವಿದ್ಯಾರ್ಥಿ ಪರಿಷತ್ ಸಂಘಟನಾ ಕಾರ್ಯದರ್ಶಿ.